ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿವಾಹಿತ ಮಹಿಳೆ ಮೇಲೆ ಕಾಮುಕನ ಕಣ್ಣು. ಜ್ಯೂಸ್ ನಲ್ಲಿ ಮತ್ತು ಬರೋ ಔಷಧಿ ಮಿಕ್ಸ್ ಮಾಡಿದ್ದಂತೆ ಈ ಕೀಚಕ ಪ್ರಜ್ಞೆ ತಪ್ಪಿಸಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಮಹಿಳೆಯ ಬೆತ್ತಲೆ ವಿಡಿಯೋವನ್ನ ಮಾಡಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಈ ಕೀಚಕ ಬೆತ್ತಲೆ ವಿಡಿಯೋ ಇಟ್ಕೊಂಡು ಪದೇ ಪದೇ ಲೈಂಗಿಕ ದೌರ್ಜನ್ಯ ಎಸಗ್ತಿದ್ದ. ಹೇಳಿದ ಜಾಗಕ್ಕೆ ಹಣ ಒಡವೆ ಜೊತೆ ಬರಬೇಕು ಅಂತ ಕಿರುಕುಳ ಕೊಡ್ತಾ ಇದ್ದಂತೆ ಈ ಪಾಪಿ. ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಮಂಡ್ಯ ಜಿಲ್ಲೆಯ ರಮೇಶ್ ಎಂಬಾತನಿಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದು. ಹೇಳ್ದಂತೆ ಕೇಳದೇ ಇದ್ರೆ ಬೆತ್ತಲೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಂತೆ. ಗಂಡನಿಗೆ ವಿಷಯ ಹೇಳಿದ್ರೆ ಗಂಡ ಮತ್ತೆ ಮಗುವನ್ನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಮೆಜೆಸ್ಟಿಕ್ನಲ್ಲಿ ಲಕ್ಷಾಂತರ ರೂಪಾಯಿ ಮತ್ತು ಚಿನ್ನಾಭರಣ ಪಡೆದು ಎಸ್ಕೇಪ್ ಆದಂತ ರಮೇಶ್, ಆತನ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಣ ಚಿನ್ನಾಭರಣ ಕಾಣದೇ ಇದ್ದಾಗ ಗಂಡ ಪ್ರಶ್ನೆ ಮಾಡಿದ್ದಾರೆ. ಆಗ ವಿಷಯ ಹೇಳಿದ್ದಾಳೆ ಮಹಿಳೆ. ಹೆಂಡತಿ ಮೇಲಿನ ಲೈಂಗಿಕ ದೌರ್ಜನ್ಯ ತಿಳಿದು ಗಂಡ ಶಾಕ್ ಆಗ್ಬಿಟ್ಟಿದ್ದಾರೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನಾನು ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಅಶ್ಲೀಲ ವಿಡಿಯೋ ಅಂದರೆ ನನ್ನ ಮೇಲಿರೋ ಬಟ್ಟೆ ಒಂಚೂರು ಇಲ್ದಿರ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಆವಾಗಿಂದ ನನಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಿರಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದಿಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು ಇಲ್ಲಾಂದರೆ ವೈರಲ್ ಮಾಡ್ತಾಯಿದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಂಬಾ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬಾ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನು ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ